ಅಲ್ಲಿಂದ ಶಿರಡಿ ಬಾಬಾ ಅವ್ರ ಹೊಟ್ಟೆ ಒಳಗೆ ಆವಾಗ ಏನೋ ಒಂದು ಕರುಣಿಸೆ ಒಂದು ಮಗು ಸಿಕ್ಕುತ್ತೆ. ಅವರು ಸಾಕಿ ಬೆಳೆಸ್ತಾ ಇದ್ದಾರೆ, ಸೋತು ತೊಗೊಂಡ್ಬಿಡ್ತಾರೆ. ಈ ಬಸವಣ್ಣವ್ರ ಕಥೆಲ್ಲೂ ಹಂಗೆ ಕಾಡಿಗೆ ಬಿಟ್ಬಿಟ್ಟು ವಾಪಸ್ ಬರ್ತಾರಲ್ಲ ಹಂಗೆ. ಮಗು ಹುಟ್ಟಿ ವರ್ಷ ತುಂಬುವವರೆಗೆ ಅವ್ರ ತಂದೆ ತಾಯಿ ಹೋಗ್ಬಿಡ್ತಾರೆ. ಮುಸಲ್ಮಾನರು ತಗೊಂಡು ಸಾಕ್ಬಿಡ್ತಾರೆ ಇವ್ರನ್ನ. ಆವಾಗ ಯಾರು ಶಿರಡಿ ಬಾಬನ್ನ ಗೋಲಿ ಆಟಕ್ಕೆ ಎಲ್ಲ ಸೇರಿಕೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ನನ್ನ ಜೊತೆಲಿ ಆಟ ಆಡ್ತೀರ ನೀವು ಅಂತ ಹೋಗಿ ನಿಂತ್ಕತ್ತೆ. 12 ವರ್ಷ ತುಂಬಿರುತ್ತೆ ಅವ್ರಿಗೆ. ಎಷ್ಟು ಗೋಲಿ ಕಟ್ಟಿದ್ರು ಗೆದ್ದು ಬಿಡ್ತಾರೆ. ಕೊನೆಗೆ ಈಶ್ವರಲಿಂಗ ತಗೊಂಬಂದು ಕಟ್ಟಿಬಿಡುತ್ತೆ. ಇಂದು ಇವರು ಮುಸಲ್ಮಾನರು ಸಾಕಿರೋರು. ಆವಾಗ ಆ ಲಿಂಗ ತೆಗೆದು ನುಂಗ್ಬಿಡ್ತಾರೆ. ಲಿಂಗ ಯಾಕೋ ನುಂಗಿದೆ, ನಮ್ಮ ತಂದೆ ತಾಯಿ ನಮ್ಮ ಬೈತಾರರು ಅಂತ ಇದ್ದಂಗೆ ಜನ ಸೇರಿಬಿಡ್ತಾರೆ. ಲಿಂಗ ಯಾಕೆ ನುಂಗಿದೆ ಅಂತ ಓಡಿಸ್ಕೊಂಡು ಹೋಗ್ಬಿಟ್ಟು ಗುಂಡೆ ಹೊಡೆದ್ಬಿಡ್ತಾರೆ. ಗುಂಡೆಯಲ್ಲಿ ರಕ್ತ ಸುರಿತಾ ಇರುತ್ತೆ. ಒಂದು ಮಠ ಸಿಕ್ಕುತ್ತೆ, ಹೋಗಿ ನುಗ್ಬಿಡ್ತಾರೆ ಇವರು. ಆ ಮಠದಲ್ಲಿ ಅವ್ರನ್ನ ಸಾಕ್ತಾ ಇರ್ತಾರೆ. ಗುಂಡೆಗೆ ಬಟ್ಟೆ ಕಟ್ಟಿ, ಇದೇ ಬಟ್ಟೆ ಕಟ್ಟಿ ಆ ಹುಡುಗನ್ನ ಇಟ್ಕೊಂಡು ಸಾಕ್ತಾ ಇರ್ತಾರೆ. ಸಾಕ್ತಾ ಇರ್ಬೇಕಾದ್ರೆ ನೋಡಿ, ಇದು ಹಾಲು ಕರೆಯಿಲ್ಲ ಹಸು. ನಮಗೆ ಅದಕ್ಕೆ ಹಾಲು ಕರೀದಿದ್ಮೇಲೆ ನೀವು ಮಠದಲ್ಲಿ ಇಟ್ಕೊಳ್ಳಿ, ಇದನ್ನು ಕೊಲ್ಲಕ್ಕೂ ಆಗಲ್ಲ, ನಮಗೆ ಉಪಕಾರನೂ ಇಲ್ಲ ಇದರಿಂದ ಅಂದ್ಬಿಟ್ಟು ಹಸು ತಗೊಂಬಂದು ಮಠಕ್ಕೆ ಬಿಡ್ತಾರೆ. ಇವರು ಹಸು ಕರಿಯಂಗೆ ಮಾಡ್ದ ಅಂತಾರೆ ಅಲ್ಲಿದ್ದು ಗುರುಗಳಿಗೆ. ಅದೆಂಗೋ ಮಾಡಪ್ಪ ಅಂತಾರೆ. ಧ್ಯಾನ ಮಾಡಿಬಿಟ್ಟು ಮುಟ್ತಾರೆ. ಹಾಲು ದೈ ಅಂತ ಹಿಂಡಿತ್ತೆ. ಗೊಡ್ಡಸುನಲ್ಲಿ ಹಾಲು ಕಲಿಸ್ತವರು. ಇವರು ಮಹಿಮೆ ನೋಡ್ತಾರೆ, ತುಂಬ ತುಂಬ ಮಹಿಮೆ ಇದೆ ಅಂದ್ಬಿಟ್ಟಿದೆ. ಆ ಮಠದಲ್ಲಿ ಸಾಕಿ ದೊಡ್ಡವರು ಮಾಡ್ತಾರೆ. ಆಮೇಲೆ ಮುಂದಕ್ಕೆ ಪವಾಡಗಳು ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ಆಗ ಇವರು ಮಹಿಮೆ ತಿಳ್ಕೊಂಡು ಮುಸಲ್ಮಾನರು ಅನ್ನಂಗೂ ಇಲ್ಲ, ಹಿಂದೂ ಅನ್ನಂಗೂ ಇಲ್ಲ, ಆ ರೀತಿ ಎಲ್ಲರಿಗೂ ಪ್ರೀತಿಸ್ತಾರೆ. ಅದು ಅವ್ರ ಕತೆ. ಅವರು ಬ್ರಹ್ಮ ಆಗ್ತಾರೆ, ವಿಷ್ಣು ಆಗ್ತಾರೆ, ಶಿವನೂ ಆಗ್ತಾರೆ. ಇದೇನು ಇವನು ಮಹಿಮ, ಪಾಂಡುರಂಗನೂ ಆಗ್ತಾರೆ. ಆವಾಗ ಪವಾಡ ಪುರುಷರು ಇವ್ರನ್ನ ನಾವು ಇಲ್ಲೇ ಇಟ್ಕೊಳ್ಳೋಣ ಅಂತ ಇಟ್ಕೊಂಡು ಅವ್ರಿಗೆಲ್ಲ ವಯಸ್ಸಾಗಿ ಆಗಿ ಹೋಗ್ಬಿಡ್ತಾರೆ. ಇವರು ಮನೆಗೆ ಎಣ್ಣೆ ಹೋಗ್ತಾರೆ, ದೀಪ ಹಚ್ಚಕ್ಕೆ. ಎಣ್ಣೆ ಕೊಡ್ತಾರೆ, ಕೊಡ್ತಿದ್ದವ್ರು ಇಲ್ಲ ಹೋಗಿ ಅಂತಾರೆ. ಯಾತಕ್ಕೂ ಮಾತಾಡಲ್ಲ. ಆಮೇಲೆ ಒಂದು ಹುಡುಗಿ ಸಾಕ್ತಾ ಇರ್ತಾರೆ.